ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ಈ ಎಲ್ಲ ಕೀ ಆನ್ಸರ್ಸ್ಗಳು ಯಾವುದೇ ಯೂಟ್ಯೂಬರು ಅಥವಾ ನಿಮಗೆ ಪಾಠ ಮಾಡುವವರು ಅಥವಾ ನಿಮ್ಮ ಟ್ಯೂಷನ್ ತಗೊಂಡವ್ರು ಮಾಡಿರುವಂಥದ್ದಲ್ಲ. ಇವೆಲ್ಲ ಕೀ ಆನ್ಸರ್ಸು ಗೌರ್ಮೆಂಟ್ ವತಿಯಿಂದ ಆಗಿರುತ್ತೆ. ಇದನ್ನು ನೋಡ್ಕೊಂಡೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ನಿಮ್ಮ ಆನ್ಸರ್ ಪೇಪರ್ ಅಂದರೆ ಎಕ್ಸಾಮ್ ಬರೆದಿರಲ್ವಾ, ಅದು ಆ ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡ್ತಾರೆ, ಕರೆಕ್ಷನ್ ಮಾಡ್ತಾರೆ. ಅರ್ಥ ಆಗುತ್ತಾ? ಹಾಗಾಗಿ ದಯವಿಟ್ಟು ಎಲ್ಲ ಕೀ ಆನ್ಸರ್ಸ್ಗಳನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಯಾವುದಾದ್ರೂ ಕೀ ಆನ್ಸರು ತಪ್ಪು ಅಂತ ನಿಮಗೆ ಕಂಡು ಬಂದರೆ ದಯವಿಟ್ಟು ತಾವುಗಳು ಏನು ಮಾಡಬೇಕು ಹೇಳಿ ನೋಡೋಣ. ಕಮೆಂಟ್ ಮುಖಾಂತರ ಸರ್ ಈ ಆನ್ಸರ್ ತಪ್ಪಿದೆ ಈ ಒಂದು ವಿಡಿಯೋದಲ್ಲಿ ಅಂತ ಹೇಳಿದರೆ ಅದಕ್ಕೆ ಅಬ್ಜೆಕ್ಷನನ್ನು ಫೈಲ್ ಮಾಡ್ಬೋದು. ಹಾಗಾಗಿ ಕರೆಕ್ಷನ್ನು ಭಾನುವಾರದಿಂದ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಗುತ್ತಾ? 22ನೇ ತಾರೀಕು. ಓಕೆ, ಯುವರ್ ಕರೆಕ್ಷನ್ಸ್ ವಿಲ್ ಸ್ಟಾರ್ಟ್. ಸೊ ಐ ರಿಕ್ವೆಸ್ಟ್ ಯು ಪ್ಲೀಸ್ ಕ್ರಾಸ್ ಚೆಕ್ ಯುವರ್ ಆಲ್ ಪಾರ್ಟ್ ಎ ಕೀ ಆನ್ಸರ್ಸ್. ನೋಡಿ, ಎಲ್ಲದೂ ಕೂಡ ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ. ಏನು ಟೆನ್ಷನ್ ತೊಗೊಬಿಡಿ, ಮೊದಲು ಚೆಕ್ ಮಾಡಿ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತನ ಇದು ROI ಅಂದರೆ ಭಾಳ ಜನ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಬರೆದ್ರು, ಇನ್ನು ಏನೇನೋ ಬರೆದುಬಿಟ್ಟಿದ್ದವ್ರೆ. ದಯವಿಟ್ಟು ಆಯಿತಾ, ನಾವು ಹಾಗೆ ಅಂದ್ಕೊಂಡಿದ್ವಿ, ಆದರೆ ರಿಟರ್ನ್ ಆನ್ ಇಂಟ್ರೆಸ್ಟ್ ಅಂತ ಇದೆ ನೋಡಿ, ಇನ್ವೆಸ್ಟ್ಮೆಂಟ್. ಆಯಿತಾ, 2 ಮಾರ್ಕ್ ಕ್ವಶನ್ಸು ಕೂಡ ತಗೊಳ್ಳೋ ನೋಡ್ಕೊಂಬಿಡಿ. ಡಿಫ್ರೆನ್ಸ್ ಬಿಟ್ವೀನ್ ದಿ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಇದೆ, ಹೌದಲ್ವಾ? ಎಲ್ಲ ಕೀ ಆನ್ಸರನ್ನ ಒಮ್ಮೆ ನೋಡ್ಕೊಂಡ್ರೆ ಸಾಕು ಕಂಡ್ರು. ಏನು ಒಂದು 4 ನಿಮಿಷ ಅಥವಾ 3 ನಿಮಿಷದ ಒಂದು ವಿಡಿಯೋ ಆಗಿರುತ್ತೆ. ತಾವುಗಳು ಕರೆಕ್ಟಾಗಿ ಈಗ ತಾವು ಬರೆದಂಥ ಆನ್ಸರ್ಸು, ಹೌದಲ್ವಾ, ಇದನ್ನೇ ಇಟ್ಕೊಂಡು ಇಲ್ಲಿ ಕರೆಕ್ಟಾಗಿದೆ ನೋಡಿ, ಆರ್ ಎನಿ ಅದರ್ ಟು ಅಂತ ಇದೆ. ಆರ್ ಎನಿ ಅದರ್ ಟು ಅಂದರೆ ಇದೇ ಕೀ ಆನ್ಸರ್ ಅಲ್ಲ, ಇದರ ಬರೆದಲಾಗಿ ಇದರ ಹೊರತಾಗಿ, ಆಯಿತಾ, ಇಫ್ ಯು ಆರ್ ರೈಟಿಂಗ್ ಎನಿ ಅದರ್ 2 ಪಾಯಿಂಟ್ಸ್ ಆಲ್ಸೋ ವಿಚ್ ಆರ್ ರಿಲೇಟೆಡ್ ಟು ದಟ್ ಕ್ವಶನ್ ದೇ ವಿಲ್ ಕನ್ಸಿಡರ್ಡ್. ಈ ರೀತಿಯಾಗಿ ಇದ್ದರೆ ಮಾತ್ರ. ಇಲ್ಲೇನು ಕೊಟ್ಟಿಲ್ಲ, ಆವಾಗ ಕ್ವಶನ್ ನಂಬರ್ 20 ಇದೇ ಇರಬೇಕು, ಬೇರೆದೇನು ಬರೆಯೋ ಹಾಗಿಲ್ಲ. ಕ್ವಶನ್ ನಂಬರ್ 19 ಕೂಡ ಅದೇ ಇರಬೇಕಾಗತ್ತೆ. ಪಾರ್ಟ್ ಸಿ ಈಗ ನಾವು ಬಂದಿದ್ದೇವೆ. ಪಾರ್ಟ್ ಸಿಯನ್ನು ಪ್ರಾಬ್ಲಮ್ಸ್ ನೋಡ್ತಾ ಹೋದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನಲ್ಲಿ, ಆಯಿತಾ, ಇದು ಇದೇ ರೀತಿಯಾಗಿ ಇರಬೇಕು. ನಾನು ಇಲ್ಲಿ ಆ ನಂಬರ್ ಬರೆದಿದ್ದೆ, ಈ ನಂಬರ್ ಬರೆದಿದ್ದೆ ಅಂದರೆ ಆಗಲ್ಲ ಸರ್. ಇದೇ ರೀತಿಯಾಗಿ ಬಾಕ್ಸ್ ಹಾಕಬೇಕು. ಇದೇ ರೀತಿಯಾಗಿ ನೋಡಿ, ಈಗ ಕರೆಕ್ಟಾಗಿದೆ ನೋಡಿ. 6 ಮಾರ್ಕ್ಸು. ಮಾರ್ಕ್ಸ್ ಅಲಾಟೆಡ್ ಈಚ್ ಐಟಮ್ 1 ಮಾರ್ಕ್, 6 × 6 6 ಅಂತ ಕರೆಕ್ಟಾಗಿದೆ. ನೆಕ್ಸ್ಟ್ ಕ್ವಶನ್ನು ಗೇನ್ ರೇಷಿಯೋ ಬಗ್ಗೆ ಇತ್ತಲ್ವಾ, ಹೌದಲ್ವಾ? ಗೇನ್ ರೇಷಿಯೋ ನೋಡಿ, ಅದಕ್ಕೂ ಕೂಡ 6 ಮಾರ್ಕ್ಸ್ ಇದೆ. 1 + 2 + 2 + 1 ಸ್ಟೆಪ್ ಬೈ ಸ್ಟೆಪ್ ಎಲ್ಲದಕ್ಕೂ ಕೂಡ ಮಾರ್ಕ್ಸ್ ಇದೆ, ಆಯಿತಾ. ಯಾವುದು ಫಸ್ಟ್ ಒನ್ ಫಾರ್ಮುಲಾ ಬರೆದಿದ್ರೆ ಅದಕ್ಕೆ 1 ಮಾರ್ಕ್ಸು. ನಂತರದಲ್ಲಿ ಗೀತಾಸ್ ಗೇನ್ ಬಗ್ಗೆ ನೀವು ವರ್ಕ್ ಮಾಡಿರೋದು 2 ಮಾರ್ಕಿಗಿದೆ. ಸಂಗೀತಾಸ್ ಗೇನ್ ಬಗ್ಗೆ ವರ್ಕ್ ಮಾಡಿರೋದು 2 ಮಾರ್ಕಿಗಿದೆ. ನಂತರದಲ್ಲಿ ಲಾಸ್ಟಿಗೆ ಫೈನಲ್ ಆಗಿ ಆನ್ಸರ್ ಕೊಡೋದು ಅದಕ್ಕೆ 1 ಮಾರ್ಕ್ ಇದೆ. ಅರ್ಥ ಆಗುತ್ತಾ? ನೆಕ್ಸ್ಟು ಈ ರೀತಿಯಾಗಿ ನಿಮ್ಮ ಮಾರ್ಕ್ಸ್ಗಳನ್ನು ಡಿವೈಡ್ ಮಾಡ್ತಾರೆ. ಮಾರ್ಕ್ಸ್ ಅಲಾಟೆಡ್ ಈಚ್ ಐಟಮ್ 1 ಮಾರ್ಕ್, 6 × 6 6 ಲೈನ್ಸ್, 6 ಬಾಕ್ಸ್ ಇದೆ, 6 ಮಾರ್ಕ್ಸ್ ನೀಡಲಾಗುತ್ತೆ. ಸ್ಟೇಟ್ಮೆಂಟ್ ಆ್ಯಂಡ್ ಪ್ರಾಫಿಟ್ ಲಾಸಿನ ಪ್ರಶ್ನೆ ಕ್ವಶನ್ ನಂಬರ್ 25, ಅದಕ್ಕೂ ಕೂಡ ಅಷ್ಟೇ ಮಕ್ಕಳೇ, ತಗೊಳ್ಳೋ ನೋಡ್ಕೋಬೋದು. ನೋಡಿ, 1 + 3 + 1, ಹೌದಲ್ವಾ, = 6 ಮಾಡಿ ಚೆನ್ನಾಗಿ ನೋಡ್ಕೊಳ್ಳಿ ಒಮ್ಮೆ. ಒಂದು 3 ನಿಮಿಷದಲ್ಲೇ ಮುಗಿದೋಗುತ್ತೆ. ನಂತರದಲ್ಲಿ ಯಾವುದಿದು ಕ್ಯಾಶ್ ಫ್ಲೋದು ಒಂದು ಕ್ವಶನ್ ಇತ್ತಲ್ವ, ಆಪ್ರೇಟಿಂಗ್ ಆ್ಯಕ್ಟಿವಿಟೀಸಿಂದು, ಅದು ಕೂಡ ಅಷ್ಟೇ ಕರೆಕ್ಟಾಗಿದೆ ನೋಡಿ. 1 ಮಾರ್ಕ್ 6 ಅಂದರೆ 1 2 3 4 5 6 6 ಬಾಕ್ಸಿಗೆ 6 ಮಾರ್ಕ್ಸು ಕರೆಕ್ಟಾಗಿದೆ. ನೆಕ್ಸ್ಟು ಪಾರ್ಟ್ ಡಿ, ಈಗ 12 ಮಾರ್ಕ್ ಕ್ವಶನ್ಸ್ ಅನಿಸುತ್ತೆ. ಇದನ್ನು ಯಾವ ರೀತಿಯಾಗಿ ಬೈಫರ್ಗಟ್ ಮಾಡಿದ್ದಾರೆ ನೋಡೋಣ ನಿಮ್ಮ ಮಾರ್ಕ್ಸ್ಗಳನ್ನು. ಫಸ್ಟಿಗೆ ತಗೊಳ್ಳು ಏನಂತೀರ, ತಗೊಳ್ಳು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಈ ರೀತಿಯಾಗಿ ಬರ್ಕೊಂಡು, ಹೌದಲ್ವಾ, 2 + 5 + 5 ಅಂತ ಇದೆ, = 12 ಅಂತ. 2 ಮಾರ್ಕ್ಸು ಮೊದಲು ಈ ಬಾಕ್ಸಿಗಿದೆ, ಆಯಿತಾ. 1 ಸೆಕೆಂಡ್ ಬಾಕ್ಸಿಗೆ 5 ಮಾರ್ಕ್ ಇದೆ, ಥರ್ಡ್ ಬಾಕ್ಸಿಗೆ 5 ಮಾರ್ಕ್ ಇದೆ. ಟೋಟಲಾಗಿ ನಿಮಗೆ ಅದಕ್ಕೆ 12 ಮಾರ್ಕ್ಸ್ ಸಿಗುತ್ತೆ. ಮಾರ್ಕ್ಸ್ ಅಲಾಟ್ಮೆಂಟ್ ಅಂತ ಕರೆಕ್ಟಾಗಿದೆ ನೋಡ್ಕೊಳ್ಳಿ. ನೆಕ್ಸ್ಟು ಕ್ವಶನ್ ನಂಬರ್ 28 ಕೂಡ ಅಷ್ಟೇ, ರಿಯಲೈಸೇಷನ್ ಅಕೌಂಟು. ಅದನ್ನು ನೋಡೋಣ ಯಾವ ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ ಅಂತ. ಅದು ಮುಖ್ಯ ಆಗಿರುವಂಥದ್ದು. 6 + 3 + 3 = 12 ಅಂತ ಇದೆ. 6 ಮಾರ್ಕ್ಸ್ ಯಾವುದು ಗೊತ್ತಾ? ಇದಕ್ಕೆ 6 ಮಾರ್ಕ್ಸು ಯಾವುದು ಫಸ್ಟ್ ಟೇಬಲ್ ಹಾಕಿದಾರಲ್ವ, ಇದರಲ್ಲೆಲ್ಲ ಪ್ರೆಸೆಂಟ್ ಮಾಡಿದಾರಲ್ವ, ಇದಕ್ಕೆ 6 ಮಾರ್ಕ್ಸ್ ಇರುತ್ತೆ. ಅದಾದಮೇಲೆ 2 ಅಂತ ಹಾಕಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇದೆ ಅಲ್ವ, ಅದಕ್ಕೆ ಏನಂತೀರ ತಗೊಳ್ಳು 3 ಮಾರ್ಕ್ ಇದೆ. ಈ ಬಾಕ್ಸಿಗೆ 3 ಮಾರ್ಕ್ಸ್ ಸಿಗುತ್ತೆ ಟೋಟಲಾಗಿ. ಯಾಕಂದರೆ ಬಹಳ ಜನ ವಿದ್ಯಾರ್ಥಿಗಳು ಸರ್ ನಾನು ಅದಷ್ಟೇ ಬರೆದಿದ್ದೆ, ಇದು ಬರೆದಿಲ್ಲ, ಅದು ಬರೆದಿಲ್ಲ ಅಂತಿರಲ್ವ, ಈ ರೀತಿಯಾಗಿ ಡಿವೈಡ್ ಆಗಿರುತ್ತೆ. ಜನರಲ್ ಎಂಟ್ರಿ ಕೂಡ ಅಷ್ಟೇ, ಜರ್ನಲ್ ಎಂಟ್ರೀಸ್, ಆಯಿತಾ, ಇನ್ ದ ಬುಕ್ ಆಫ್ ಸುಪ್ರೀಂ ಕಂಪ್ನಿ ಅಂತ ಹಾಕ್ಬಿಟ್ಟು ಈ ರೀತಿಯಾಗಿ ತಗೊಳ್ಳು ಡಿವೈಡ್ ಮಾಡಿರ್ತೀರ. ಟೋಟಲಾಗಿ ಎಷ್ಟು ಬಾಕ್ಸ್ ಆಗಿದೆ? ಅದು 9 ಬಾಕ್ಸ್ ಆಗಿದೆ. 3 × 2 = 6 ಅಂತ ಕರೆಕ್ಟಾಗಿ ಕೊಟ್ಟಿದ್ದಾರೆ ನೋಡಿ.
ಟೋಟಲ್ 6 + 6 12 ಮಾರ್ಕ್ಸ್ ಅಂತ. ಸಿಂಪಲ್ ಎಂಟ್ರಿ ಅಲಾಟ್ಮೆಂಟ್ ಏನು, ಸಿಂಪಲ್ ಎಂಟ್ರಿ 6 × 6 6 ಮಾರ್ಕ್ಸ್. ಕಾಂಪೌಂಡ್ ಎಂಟ್ರಿ ಮಾಡಿದರೆ ಅಂದರೆ ಸಿಂಗಲಾಗಿ ಮಾಡಿದವರಿಗೆ ಆ ರೀತಿಯಾಗಿ ಕಾಂಪೌಂಡ್ ಎಂಟ್ರಿ ಮಾಡಿದವ್ರಿಗೆ 3 × 6 ಕೊಡ್ತಾರೆ. ಟೋಟಲಾಗಿ ಎಲ್ಲಿದೆಪ್ಪ ತೋರಿಸ್ಬಿಡೋಣ ನಿಮಗೆ ಎಲ್ಲಿದೆ. ಬನ್ನಿ ನೆಕ್ಸ್ಟು ಜನರಲ್, ಇದು ಕೂಡ ಅಷ್ಟೇ ಅದಲ್ವಾ, ಸೇಮ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ಕಮೆಂಟ್ ಮಾಡಿ ಏನಾದರೂ ತೊಂದರೆ ಇದ್ದಲ್ಲಿ ಕೀ ಆನ್ಸರ್ಸ್ಗಳಲ್ಲಿ ಅಬ್ಜೆಕ್ಷನನ್ನು ಫೈಲ್ ಮಾಡಲಿಕ್ಕೆ 2 ದಿನಗಳ ಕಾಲ ಅವಕಾಶ ಇದೆ. ಅದನ್ನು ಅಬ್ಜೆಕ್ಷನನ್ನು ಫೈಲ್ ಮಾಡವ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.